ಟಿಂಗ್ 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 ಟಂಗ್ 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 ಟಿಂಗ್ 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 ಟಂಗ್ ಟಂಗ್ ಟಂಗ್. ಮನೆಯಲ್ಲಿ ಖಾಲಿ ಡಬ್ಬಗಳು ಅದಕ್ಕೆ ನೀರು ತುಂಬಿಸ್ಬೇಕು. ಮೂಲೆಯಲ್ಲಿ ಕೊಟ್ರು ಬಾಟ್ಲುಗಳು ನಾನೊಂದು ನೀನೊಂದು ಏರಿಸೋಣ ಬೇಗ ಅದನ್ನ ತಗೊಂಡು ಬಾರೇ. ಎದುರು ಮನೆಗೆ ಬೇಳೆ ಕೊಟ್ಟಿಲ್ಲ, ಪಕ್ಕದ ಮನೆಗೆ ಬಾಕಿ ಕೊಟ್ಟಿಲ್ಲ. ಅವನ್ನೆಲ್ಲ ಕೊಡ್ಬೇಕಲ್ಲ, ಕೊಟ್ಟಿಲ್ಲ ಅಂದ್ರೆ ಇನ್ನೊಂದ್ಸಲ ಕೊಡೋದೇ ಇಲ್ಲ. ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಲೋನ್ ಅವರು ಬರ್ತಾರೆ. ಸಾಲ ಮಾಡಿರೋದು ನಿಂದೆ ತಪ್ಪು, ಬಡ್ಡಿನ ಕರೆಕ್ಟ್ ಕಟ್ಬೇಕು ತಾನೇ. EMI ಪೆಂಡಿಂಗು, ಸಾಲದವ್ರದೆಲ್ಲ ಪೆಂಡಿಂಗು, ಓನರ್ ಮನೆ ಕರೆಂಟ್ ಕಟ್ಟಿಂಗು ಅವೆಲ್ಲ ಕಟ್ಬೇಕು ತಾನೆ, ಕರೆಂಟ್ ಬಿಲ್ ಕಟ್ಬೇಕು ತಾನೆ. ಕಟ್ಟಿಲ್ಲ ಅಂದ್ರೆ ರೀಲ್ಸ್ ಮಾಡಕ್ ಮೊಬೈಲ್ ಅಲ್ಲಿ ಚಾರ್ಜ್ ಆಗಿರಲ್ವೇ. ಇದೇ ಫೀಲಿಂಗ್ಸ್ ಅದಕ್ಕೆ ಹೇಳೋದು ಫೀಲಿಂಗ್ಸ್ ಅಂತ. K16 ನಮಸ್ಕಾರ. ಅಡ್ಬಿದೆ. ನನ್ನ ಪ್ರತಿಬಿಂಬನ ಪ್ರಶ್ನೆ ಮಾಡ್ದೆ, ಏನಂತ? ಯಾಕೆ ನನ್ ಜೊತೆ ಬರ್ತಿದ್ಯಾ ಅಂತ. ಹಾ ಯಾಕೆ ನನ್ ಜೊತೆ ಬರ್ತಿದ್ಯಾ ಅಂತ ಹಾ ನಸುನಕ್ಕು ಆ ಬಿಂಬ, ಆ ಪ್ರತಿಬಿಂಬ ಹೇಳ್ತು. ನಿಮ್ಗೆ ಯಾಕೆ ಬೇಕದು ಮುಚ್ಕೊಂಡು ಹೋಗಲ್ಲ ಅಂತ. ಆಯ್ತು, ನಿನ್ನ ಪ್ರತಿಬಿಂಬ ಅದೇನು ಹೇಳ್ತು ಅಂತ ನೀನ್ ಹೇಳಪ್ಪ. ನನ್ ಬಿಟ್ರೆ ಯಾರೋ ಇದಾರೆ ನಿನ್ಗೆ? ನನ್ ಬಿಟ್ರೆ ನಿನ್ಗೆ ಯಾರೋ ಇದಾರೆ? ಹಾ ಆಯ್ತು, ಒಂದೇ ಒಂದ್ಸರಿ ನಿನ್ನ ಪ್ರತಿಬಿಂಬನ ಮಾತಾಡ್ಸ್ಬಿಡು. ಇಡೀ ಕರ್ನಾಟಕದ ಜನತೆ ಎದ್ನಿಡ್ಕೊಂಡು ಚಪ್ಪಾಳೆ ಹೊಡೆದ್ಬಿಡ್ತೀವಿ. ಮಾತಾಡ್ಸು, ಒಂದೇ ಒಂದ್ಸರಿ ಮಾತಾಡ್ಸು. ನನಗ್ ನೀನು, ನಿನಗ್ ನಾನು ಅಂತ. ವಾಸ್ತವ ನಿಜ ಅಲ್ವಾ? ಅಪ್ಪ ವಿಮಲ್ ಹಾಕೊಂಡ್ರೆ ವಿಲಿಯಂ ಶೇಕ್ಸ್ಪಿಯರ್ ಫ್ರಮ್ ವಿಲ್ಸನ್ ಗಾರ್ಡನ್, ಅದು ಕಾಲ್ಪನಿಕನ ವಾಸ್ತವನ ನಮ್ಮ ತಾಯಣ್ಣ ನನಗಂತೂ ಗೊತ್ತಿಲ್ಲ. ಆದ್ರೆ ಅದನ್ನ ಯಾರು ಪ್ರತಿಬಿಂಬ ಅಂತ ಅನ್ನಲ್ಲಪ್ಪ, ಅದನ್ನ ನೆರಳು ಅಂತ ಅಂತಾರೆ. ಪ್ರತಿಬಿಂಬ ಅಂತ ಅಂದ್ರೆ ನೀರಲ್ಲಿ ಕನ್ನಡಿಲಿ ನಿನ್ನ ಬಿಂಬ ಆಸ್ ಇಟ್ ಇಸ್ ಕಾಣಿಸ್ತಲ್ಲ, ಅದನ್ನ ಪ್ರತಿಬಿಂಬ ಅಂತ ಅನ್ನೋದು. ಇದನ್ನ ನೆರಳು, ಶಾಡೋ ಅಂತಾರೆ ಕಣೋ. ಶಾಡೋವೆ ಒಂದ್ ಕೆಲಸ ಮಾಡೋರು, ರಾತ್ರಿ 8 ಗಂಟೆಗೆ ಇದೇ ಜಾಗ ಬಂದ್ಬಿಟ್ಟು ಕತ್ಲಾಗಿ ಲೈಟ್ ಆಫ್ ಆಗಿರುತ್ತಲ್ಲ, ಅವಾಗ ನಿನ್ನ ನೆರಳು ಏನ್ ಹೇಳ್ತು ಅಂತ ಹೇಳದ್ ಬೇಡ. ಫಸ್ಟ್ ನಿನ್ನ ನೆರಳು ಎಲ್ಲ ಐತೆ ಅಂತ ಅಂದ್ಬಿಟ್ಟು ದುರ್ಬೀನ್ ಹಾಕೊಂಡು ಹುಡುಕೋ, ಆಮೇಲೆ ಅದೇನ್ ಹೇಳ್ತು ಅಂತ ಬಂದ್ಬಿಟ್ಟು ನಮಗೆ ಪುಂಗುವಂತೆ. ಈ ಮಿಷಿನ್ ಮನೆಗೆ ಮೋಟರ್ ಆನ್ ಮಾಡಕ್ ಹೋಗುವ ಒಂದ್ ಕವನ, ಆ ಕಡೆಯಿಂದ ಆಫ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದ್ ಕವನ, ಗ್ಯಾಪ್ ಅಲ್ಲಿ ಸೂಟ್ಗಳು ಹಾಕ್ಬಿಡ್ತಾರೆ ತಲೆಗೆ. ಈ ರವಿ ಕಾಣೋದನ್ನು ಕವಿ ಕಂಡ ಅಂತ ಅಂತಾರೆ. ಈ ಕವಿ ರವಿ ಇಬ್ರು ಕಾಣದೇ ಇರೋದನ್ನ ಈ ಟಿಕ್ ಟಾಕ್ ಯೂನಿವರ್ಸಿಟಿ ಗ್ರಾಜುಯೇಟ್ಸ್ ಗಳು ಕಂಡುಬಿಡ್ತಾರೆ. ಫೋನ ಮಾಡಿಲ್ಲ ಯಾಕೋ ನನ್ನ ಲವರ, ಫೋನ ಮಾಡಕ ಕರೆನ್ಸಿ ಖಾಲಿ ಅಕ್ಕರ, ಇನ್ನು ಗಾರೆ ಕೆಲ್ಸದ ಪೇಮೆಂಟ್ ಹಾಕಿಲ್ಲ ನಮ್ ಓನರ. ಬ್ಲಾಕ್ ಮಾಡ್ಯಾನೋ ಯಾಕ ನನ್ನ ನಂಬರ, ಫೋನ ಮಾಡಿ ಮಾಡ್ತಿದೆ ನೀನು ಮಕ್ಕರ, ಬ್ಲಾಕ್ ಮಾಡ್ದೆ ನಾನು ನಿನ್ನ ನಂಬರ. ಮನಸ್ಸಿಗೆ ಆಗೈತಿ ಬ್ಯಾಸರ ಹೋಗ್ಬೇಕಂದ್ರೆ ಅನ್ನು ಕಾಕಣ್ ತಿನ್ನು ಗಟ್ಟಿ ಮೋಸಾರ. ಯಾಕೆ ಏನ್ಯಾಕೆ ವಾಟ್ಸಪ್ ಬ್ಲಾಕ್ ಮಾಡಿದೀರಾ? ಬ್ಲಾಕ್ ಮಾಡ್ದೆ, ಯಾಕೆ ಮಾಡ್ಬಾರ್ದಾ? ಬ್ಲಾಕ್ ಯಾಕೆ ಮಾಡಿದೀರಾ? ಯಾಕೆ ಬ್ಲಾಕ್ ಮಾಡ್ದ? ಇನ್ಸ್ಟಾಗ್ರಾಮ್ ಅಲ್ಲಿ ನಂಬರ್ ಕೊಡು ಅಂತ ಕೇಳ್ತಿರಲ್ಲ. ಹೋಗ್ಲಿ ಪಾಪ, ನಮ್ ದೊಡ್ಡ ದೊಡ್ಡಕ್ಕ ಇದ್ದಂಗೆ ಇದೀರ, ಸೈಡ್ ಆಂಗಲ್ ಇಂದ ನೋಡಕ್ಕೆ ಅಂತ ಅನ್ಬಿಟ್ಟು ನಂಬರ್ ಕೊಟ್ಟರೆ ನೀವು ಮಾಡಿದೇನು? ಬೆಳಗ್ಗೆ 7 ಗಂಟೆ ಕಾಫಿ ಬ್ರೆಡ್ ಪಕ್ಕದಲ್ಲಿ ಗುಡ್ ಮಾರ್ನಿಂಗ್ ಫೋಟೋ, 9 ಗಂಟೆಗೆ ಇಡ್ಲಿ ಪಕ್ಕದಲ್ಲಿ ತಿಂಡಿ ಆಯ್ತಾನ ಫೋಟೋ, ಮಧ್ಯಾಹ್ನ 1 ಗಂಟೆ ಸೌತ್ ಮಿಲ್ ತಟ್ಟೆ ಮೇಲೆ ಗುಡ್ ಆಫ್ಟರ್ನೂನ್ ಊಟ ಆಯ್ತಾನ ಫೋಟೋ, ಸಂಜೆ 5 ಗಂಟೆ ಕಾಫಿ ಸಮೋಸ ಪಕ್ಕದಲ್ಲಿ ಗುಡ್ ಈವ್ನಿಂಗ್ ಫೋಟೋ, ಇನ್ನು ರಾತ್ರಿ 10 ಗಂಟೆ ಆದ್ರೆ ಮಲ್ಗೋ ಮುಂಚೆ ಹಿಂದೆ ಚಂದ್ರ ಮುಂದೆ ಲವ್ ಬರ್ಡ್ಸ್ ಕೆಳಗಡೆ ಗುಡ್ ನೈಟ್ ಅಂತ ಇರೋ ಫೋಟೋ. ಇನ್ನು ಹಬ್ಬ ಹುಣ್ಣಿಮೆ ಬಂದ್ರೆ ಕೇಳದೆ ಬೇಡ, ಒಬ್ಬರು ತೊಟ್ಟಿದ್ದು ಚಕ್ಲಿ ಹೊತ್ತಿದ ಫೋಟೋಗಳನ್ನೆಲ್ಲ ಕಳ್ಸ್ಕೊಂಡು ಇನ್ನು ಬರೋ ದೀಪಾವಳಿ ಹಬ್ಬಕ್ಕೆ ಒಂದೊಂದು ಪಟಾಕಿ ಒಂದು ಫೋಟೋ ಕಳ್ಸ್ಬಿಡ್ತೀಯ ಅಂತ ಅನ್ಬಿಟ್ಟು ಈ ಕೂಳೆ ತಡ್ಕೊಳಕ್ಕಾಗದಲ್ಲೇ ಬ್ಲಾಕ್ ಮಾಡ್ಬಿಟ್ಟೆ. ಇಷ್ಟು ಬೆಳೆದಳ ಆಗ್ಬಿಟ್ನ ನಾನು. ಹಂಗಂತ ನಾನೆಲ್ಲ ಹೇಳಿದೆ? ನನ್ನ ಹತ್ರ ಇರೋದು ಓಪೋ ಫೋನ್, 64 GB ಸ್ಟೋರೇಜ್ ಇರೋದು, ನನ್ನ ಫೋಟೋಗಳು ಮಾಡ್ಕೊಳಕ್ಕೆ ಜಾಗ ಇಲ್ಲ. ಕಳಿಸೋ ಫೋಟೋಗಳನ್ನೆಲ್ಲ ಎಲ್ಲಿ ಮಾಡ್ಕೊಂಡ್ಲಿ, ಅದಕ್ಕೆ ಬ್ಲಾಕ್ ಮಾಡಿದೆ. ನೋಡಿದ್ರ ತೋರ್ಸ್ಬಿಟ್ರಲ್ಲ ನಿಮ್ ಬುದ್ಧಿನ. ಇರ್ಲಿ ಬಿಡಿ, ಹಂಗಂದ್ರೆ ನೀವು ಬ್ಲಾಕ್ ಲಿಸ್ಟ್ ಅಲ್ಲೇ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ, ಬೆಸ್ಟ್ ದ ಆಲ್.